ಸಿಗ್ಮಾ ಮೇಲ್ ಎಲ್ಲರೂ ಬಯಸುವ ವ್ಯಕ್ತಿತ್ವ. ಎಲ್ಲರೂ ಸಿಗ್ಮಾ ಮೇಲ್ ಆಗೋದಕ್ಕಾಗಲ್ಲ ಗೆಳೆಯ. ನೀನು ಸಿಗ್ಮಾ ಮೇಲ್ ಆಗೋದಕ್ಕೆ ಈ ವಿಡಿಯೋ ನೋಡ್ತಿದ್ದೀಯಾ ಅಂದರೆ ಈ ವಿಡಿಯೋ ನಿನಗಾಗಿ. ಸಿಗ್ಮಾ ಮೇಲ್ ಅಂದರೆ ಏನು? ಇದರಲ್ಲಿ ಎರಡು ಥರ ಇರುತ್ತೆ, ಆಲ್ಫಾ ಆ್ಯಂಡ್ ಬೀಟಾ. ಆಲ್ಫಾ ಮ್ಯಾನ್ ಅಂದರೆ ಇವರು ಹೆಚ್ಚಾಗಿ ಲೀಡರ್ಶಿಪ್ ಕ್ವಾಲಿಟಿನ ಇಷ್ಟಪಡ್ತಾರೆ, ಯಾವಾಗಲೂ ಸ್ಟ್ರಾಂಗ್ ಆಗಿ ಇರ್ತಾರೆ. ನಾನು ಯಾವಾಗಲೂ ಫಸ್ಟ್ ಇರಬೇಕು ಅಂತ ಇಷ್ಟಪಡ್ತಾನೆ ಇರ್ತಾರೆ. ಫಸ್ಟ್ ಬರೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಆದರೆ ಇವರು ಗುಂಪಿನಲ್ಲಿ ಇದ್ರೂ ತಮ್ಮ ಗುರಿ ಕಡೆ ಗಮನ ಕೊಡ್ತಾರೆ. ಇವ್ರಿಗೆ ಯಾರ ಜೊತೆ ಬೇಕಾದರೂ ಮಾತಾಡ್ತಾರೆ. ಇವ್ರು ಯಾವಾಗಲೂ ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ. ಬಟ್ ಸಿಗ್ಮಾ ಮೇಲ್ ಇಸ್ ಡಿಫ್ರೆಂಟ್. ಆಲ್ಫಾ ಅಷ್ಟೇ ಕಾನ್ಫಿಡೆಂಟ್ ಆಗಿರ್ತಾರೆ, ಆದರೆ ಗುಂಪಿನಲ್ಲಿ ಯಾವಾಗಲೂ ಇರಲ್ಲ. ಯಾರ ಜೊತೆನೂ ಹೆಚ್ಚಾಗಿ ಸೇರೋದಿಲ್ಲ, ಯಾರ ಹತ್ರನೂ ತಮ್ಮ ಮುಂದಿನ ಪ್ಲ್ಯಾನ್ ಬಗ್ಗೆ ಮಾತಾಡೋದಿಲ್ಲ. ಯಾವಾಗಲೂ ಸ್ವಂತ ರೂಲ್ಸ್ನ ಫಾಲೋ ಮಾಡ್ತಾರೆ. ಇವ್ರನ್ನ ಯಾರೂ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಇವ್ರಿಗೆ ಇಷ್ಟನೂ ಆಗೋದಿಲ್ಲ. ಸಿಗ್ಮಾ ಮೇಲೆ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರೋಕ್ಕೆ ಇಷ್ಟಪಡ್ತಾರೆ, ಹೆಚ್ಚು ರಿಸ್ಕ್ನ ತಗೋತಾರೆ, ಯಾವಾಗಲೂ ರೆಡಿಯಾಗೇ ಇರ್ತಾರೆ. ಏನೇ ಪ್ರಾಬ್ಲಮ್ ಬಂದರೂ ಸಹ ಇವರು ಸುಮ್ಮನೆ ಕೂರಲ್ಲ, ಸಾಲ್ವ್ ಮಾಡೋದು ಹೇಗೆ ಅಂತಲೇ ಯೋಚಿಸ್ತಾರೆ. ಹೆಚ್ಚು ಮಾತಾಡೋದಿಲ್ಲ, ಆದರೆ ಕೆಲಸ ಮಾಡಿ ತೋರಿಸ್ತಾರೆ. ಸಮಾಜದಲ್ಲಿ ಯಾರಿಗೆ ಏನೇ ತೊಂದರೆಗಳು ಕಣ್ಣೆದುರಿಗೆ ಕಂಡ್ರೆ ಅದನ್ನು ಸಹ ನಿಂತು ಸಾಲ್ವ್ ಮಾಡ್ತಾರೆ. ಗೆಳೆಯ, ನೀವು ಯಾವುದೇ ಸಿನಿಮಾ ನೋಡು, ಹೀರೋನ ಯಾವಾಗಲೂ ಸಿಗ್ಮಾ ಮೇಲ್ ಅಥವಾ ಆಲ್ಫಾ ಮೇಲ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಅವ್ರಿಗೆ ಯಾವುದೇ ರಿಸ್ಕ್ ಅಥವಾ ಪ್ರಾಬ್ಲಮ್ ಬಂದರೂ ಸಹ ಅದನ್ನು ಸಾಲ್ವ್ ಮಾಡ್ತಾರೆ. ಸುತ್ತಮುತ್ತ ಏನೇ ಪ್ರಾಬ್ಲಮ್ ಬಂದರೂ ಸಹ ಸಾಲ್ವ್ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಹೀರೋ ಅಂತ ಕರೀತಾರೆ. ಸಿಗ್ಮಾ ಮೇಲ್ ಯಾವಾಗಲೂ ಒಂಟಿಯಾಗಿರೋಕ್ಕೆ ಇಷ್ಟಪಡ್ತಾರೆ. ಯಾರೇ ಏನೇ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಮ್ಮ ಗುರಿ ಕಡೆ ಅಷ್ಟೇ ಅವ್ರು ಗಮನ ಕೊಡ್ತಾರೆ. ಸಿಗ್ಮಾ ಮೇಲ್ ಅವರ ಬಗ್ಗೆ ಹೆಚ್ಚಾಗಿ ಹೇಳ್ಕೊಳ್ಳೋದಿಲ್ಲ. ಅವರ ಕೆಪಾಸಿಟಿ ಏನು ಅಂತ, ಅವರ ಸಕ್ಸಸ್ ರಿಸಲ್ಟ್ ಅಷ್ಟೇ ಮಾತಾಡುತ್ತೆ. ಇಂತಹ ಸಿಗ್ಮಾ ಮೇಲ್ನ ಹೆಚ್ಚಾಗಿ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಸಿಗ್ಮಾ ಮೇಲ್ ಯಾವಾಗಲೂ ಇಂಟ್ರೋವರ್ಟ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಇಂಟ್ರೋವರ್ಟ್ ಅಂದರೆ ಯಾವಾಗಲೂ ಬೇರೆ ಥರ ಸೈಲೆಂಟಾಗಿರೋದಲ್ಲ. ಅವ್ರು ಯಾವಾಗಲೂ ಕ್ವಾಲಿಟಿ ಮಾತಷ್ಟೇ ಮಾತಾಡ್ತಾರೆ. ಯಾವಾಗಲೂ ಕ್ವಾಲಿಟಿ ಫ್ರೆಂಡ್ಸ್ ಅಷ್ಟೇ ಅವ್ರ ಸರೌಂಡಿಂಗ್ ಇರುತ್ತೆ. ಇಂತಹ ಸಿಗ್ಮಾ ಮೇಲ್ ಯಾವಾಗಲೂ ಒಂಟಿಯಾಗಿ ಅಥವಾ ಎನಿಮೀಸ್ಗಳನ್ನ ಹೆಚ್ಚಾಗಿ ಹೊಂದಿರ್ತಾರೆ. ಇದನ್ನೆಲ್ಲ ಫೇಸ್ ಮಾಡಿದಾಗ ಮಾತ್ರನೇ ಸಿಗ್ಮಾ ಮೇಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯ, ನೀನು ಸಿಗ್ಮಾ ಮೇಲ್ ಆಗ್ತೀನಿ. ನೀನು ಹೆಚ್ಚಾಗಿ ರಿಸ್ಕ್ ತಗೋ, ನಿನ್ನ ಬಗ್ಗೆ ಗಮನ ಕೊಡು, ನಿನ್ನ ಕೆಲಸದ ಬಗ್ಗೆ ಅಷ್ಟೇ ಗಮನ ಕೊಡು. ನೀನು ಯಾರೇ ಏನೇ ಅಂದರೂ ತಲೆ ಕೆಡಿಸ್ಕೋಬೇಡ, ನೀನು ಅಷ್ಟೇ ನಂಬು. ಇದಾಗಿತ್ತು ಸಿಗ್ಮಾ ಮೇಲ್ನ ಕ್ಯಾರೆಕ್ಟರಿಸ್ಟಿಕ್ಸ್. ಇಂಥ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ಕಂಟೆಂಟ್ಗಳನ್ನು ಈ ಚಾನಲ್ ನೀಡುತ್ತೆ. ಕೇಳ್ಕೊ.